ವಿಡಿಯೋ ಎಲ್ಲ ಮಾಡ್ಕೊಂಡೆ. ನನಗೆ ತಿಲ್ಲಿ ಪಾಪ್ಕಾರ್ನ್ ಅಂತ, ತಿಲ್ಲಿ ಸ್ವೀಟ್ ಕಾರ್ನ್, ಬೆಲ್ಲ, ಕಾಯಿ, ಹೆಸರು ಕಾಳು ಬೇಯಿಸಿದ್ದು ಚೆನ್ನಾಗಿದೆ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇನ್ನೊಂದು ಫುಡ್ ವ್ಲಾಗ್ ಜೊತೆಗೆ ಬಂದಿದೆ. ಇವತ್ತು ನಾನು ಬಂದದ್ದು ಬೆಂಗಳೂರಿನ ದೇವನಹಳ್ಳಿಯಲ್ಲಿಪ್ಪ ಕೋಟೇಶ್ವರಂ ಅಂತ ಒಂದು ರೆಸ್ಟೋರೆಂಟ್ಗೆ. ಇದು ನಂದಿ ಹಿಲ್ಸ್ ಆರ್ ಈಶಾ ಫೌಂಡೇಶನ್ ಹಾಪು ಹೈವೇಯಲ್ಲೇ ದಾರಿಯಲ್ಲೇ ಇತ್ತು. ಸೊ ನೀವು ಅಲ್ಲಿ ಮುಗಿಸ್ಕೊಂಡು ಈಚೆ ವಾಪಸ್ ಬಪ್ಪತ್ತಿಗೆ ಊಟಕ್ಕೋ ಟಿಫಿನ್ಗೋ ಅಲ್ಲಿ ನಿಲ್ಲಿಸಿದ್ರೆ ಇಟ್ಸ್ ಅ ಗುಡ್ ಪ್ಲೇಸ್ ಟು ಹ್ಯಾವ್ ಫುಡ್ ಅಂತ ಹೇಳಕ್ಕೆ. ನಾನು ಆ್ಯಕ್ಚುಲಿ ಹೋದದ್ದು ಒಂದು ಪ್ರಮೋಷನಲ್ ವೀಡಿಯೋ ಶೂಟ್ ಮಾಡೋಕ್ಕೆ. ಒಳಗೆ ಹೋಗ್ತಿದ್ದಂಗೆ ನಂದಿ ಸ್ಟ್ಯಾಚು ಇತ್ತು, ಒಂಥರ ಟೆಂಪಲ್ ವೈಬ್ಸ್ ಬತ್ತು. ಆ್ಯಂಡ್ ಕೋಟೇಶ್ವರಂ ಅಂದರೂ ಕೂಡ ಕೋಟೇಶ್ವರದ ನಮ್ಮ ಊರಿದ ಕೋಟೇಶ್ವರದ ಟೆಂಪಲ್ ಹೆಸರು. ಸೊ ಅದು ಥೀಮಲ್ಲಿ ಅವ್ರು ಮಾಡೋದು. ಆ್ಯಂಡ್ AC ನಾನ್ AC ಸೆಕ್ಷನ್ ಮತ್ತು ಔಟ್ಡೋರ್ ಕೂಡ ಆಪ್ಷನ್ ಐತೆ ಅಂತ ಅದ್ರ ಈವೆಂಟ್ ಇಡೋದಿದ್ರೆ. ಸೊ ತುಂಬ ಸ್ಪೇಷಿಯಸ್ ಆಯಿತು. ಫಸ್ಟಿಗೆ ಹೋದ ಕೂಡಲೇ ಇದೆ ಇಂಪ್ರೆಷನ್. ಮತ್ತು ಫುಡ್ಡೆಲ್ಲ ಹೆಂಗಿತ್ತು ಅಂತ ಹೇಳ್ತೆ, ಬನ್ನಿ. ವಿಡಿಯೋ ಎಲ್ಲ ಮಾಡ್ಕೊಂಡೆ. ನನಗೆ ತಿಲ್ಲಿ ಪಾಪ್ಕಾರ್ನ್ ಅಂತ, ತಿಲ್ಲಿ ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ತಿಲ್ಲಿ ಬೇಬಿ ಕಾರ್ನ್, ಪನ್ನೀರ್ ದಮ್ ರೋಲ್ ಸಹ ಒಳ್ಳೆತ್ತು, ಮಸಾಲೆ ದೋಸೆ ಸಹ ಒಳ್ಳೆತ್ತು, ಪ್ಲೀಸ್ ಎಲ್ಲ ಸಹ ಒಳ್ಳೆತ್ತು. ನಾನು ಅದೆಂತ ಕಾರ್ನ್ ಅದೆಂತ ಹೇಳಿದಾರೆ, ಅದೆಲ್ಲ ಹೆಸರು ಕೇಳಬೇಕು ಬೈ. ಅದರ ಅದ್ರ ಹೆಸರೇನು? ತಿಲ್ಲಿ ಬೇಬಿ ಕಾರ್ನ್, ಚಿಲ್ಲಿ ಬೇಬಿ ಕಾರ್ನ್, ತಿಲ್ಲಿ 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 ಬೇಬಿ ತಿಲ್ಲಿ ಬೇಬಿ ಕಾರ್ನ್. ಅದು ದಮ್ ರೋಲ್, ದಮ್ ರೋಲ್, ದಮ್ ರೋಲ್, ಪನ್ನೀರ್ ದಮ್ ರೋಲ್, ಪನ್ನೀರ್ ದಮ್ ರೋಲ್. ಅದು ಸುಕ್ಕಿನ ಉಂಡೆ, ಮೊಟ್ಟೆ ಕಡ್ದು ಇದು ಸುಕ್ಕಿನ ಉಂಡಿ, ಅದು ಸ್ಮೋಕ್ಡ್ ಬಾರ್ಬಿಕ್ಯೂ ಪಿಜ್ಜಾ, ಸ್ಮೋಕ್ಡ್ ಬಾರ್ಬಿಕ್ಯೂ ಪಿಜ್ಜಾ, ಪಿಜ್ಜಾ, ಪನ್ನೀರ್ ಬಾರ್ಬಿಕ್ಯೂ ಪನ್ನೀರ್ ಪಿಜ್ಜಾ. ಇದು ಮಸಾಲಾ ದೋಸೆ. ಆಯ್ತಲ್ಲ, ಆಯ್ತು ಅನ್ಸುತ್ತೆ. ಈಗ ಎಂತ ಬಂತ ಸಮಥಿಂಗ್ ಅಲ್ಲೆಲ್ಲ ಸುಮಾರು ಇರ್ತದೆ. ಪ್ರತಿ ಸಲ ನಾನು ಎಂತಾದರೂ ಫುಡ್ ವ್ಲಾಗ್ ಹಾಕ್ದಲ್ಲೂ ಎಲ್ಲರೂ ಕೇಂತಿರ್ತಾರೋ ಎಂತ ಅಷ್ಟಪ್ಪ ತಿಂದ್ರು ನಾನು ನೀವು ಹೆಂಗಿದ್ರಿ ಅಂದ್ಕೊಂಡು ನಾನು ಪ್ರತಿ ಸಲ ಹೇಳ್ತಿರುತ್ತೆ. ಆ್ಯಂಡ್ ನಾನು ಹೇಳೋ ಉದ್ದೇಶ ಅಂತಂದರೆ ಅವ್ರು ತಿಂತಿದ್ರೆ ನಾವು ತಿನ್ಲಕ್ಕೆ, ಓಕೆ ನಾವು ತಿಂದ್ರೆ ನಾವು ದಪ್ಪ ಆತಿಲ್ಲ ಆರ್ ಎಂಥ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ನೀವು ಯಾರು ತಿನ್ಬೇಡಿ ಅಂತ ನಾನು ಅದೇ ಉದ್ದೇಶಕ್ಕೆ ಹೇಳೋದು. ಇಲ್ಲಾಂದರೆ ನಾನು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹೌದು ನಾನೆಲ್ಲ ತಿಂತೆ ಅಂತ ಹೇಳಕ್ಕೆ. ಬಟ್ ದ ಫ್ಯಾಕ್ಟ್ ಈಸ್ ಆ ವಿಡಿಯೋಗೆ ನಾನು ಶೂಟ್ ಮಾಡ್ಕೊಂತ ಡಿಫ್ರೆಂಟ್ ಐಟಮ್ಸ್ ತೋರಿಸ್ಕತ್ತ, ಸೊ ದ್ಯಾಟ್ ಕಂಡವರಿಗೆ ಎಂತಂತ ಇತ್ತಂತ ಗೊತ್ತಾಗಲಿ ಆ್ಯಂಡ್ ಇಂಪಾರ್ಟೆಂಟ್ ಯಾವ್ದಾರ ಡಿಶಸ್ ಇತ್ತಂತ ಗೊತ್ತಾಗಲಿ ಅಂದ್ಕೊಂಡು ವಿಡಿಯೋಗೆ ತೋರಿಸೋದು. ಏಕೆ ತಿಲ್ಲಿ ಬೇಬಿ ಕಾರ್ನ್, ಇದು ಬರೀ ಕೈಯಲ್ಲಿ ತಿನ್ಲಿಕ್ಕ? ಒಂದು ಸೆಕೆಂಡು. ಸೂಪರ್ ಆಗಿದೆ. ಟೇಸ್ಟಿ, ಸೂಪರ್ ಇದು. ಪಿಜ್ಜಾ ತೆಗೆದಲ್ಲ, ದೋಸೆ ಸೂಪರ್ ಆಗಿದೆ. ಬೇಕಾ ಒಂದು? ಇಲ್ಲ ಈಗ ಹೋಗ್ತಾ ಇದು ತೋರಿಸ್ತಾ. ಬಟ್ರ್ ಮಾಡಿ ಸಾಂಬಾರು ಥರ ಇಟ್ಟಿದೆ. ಇದು ತೆಗಬೇಕಾ? ಒಂದು ಸೆಕೆಂಡ್. ಒಂದು ಆಚೆ ನಾವು ತೆಗಿದ್ದೇವೆ, ಚೆನ್ನಾಗಿ
ಇದು ಸಿಕ್ಕಾಗ್ತಂತಲ್ಲ. ಒಳಗೆ ಕೂತ್ಕೊಳ್ಳುವ. ಹಾಂ, ಒಳಗೆ ಕೂತ್ಕೊಳ್ಳು, ಅದನ್ನ ಒಳಗಿಡ್ಲಿಕ್ಕೆ ಹೇಳುವ. ಆಯಿತು, ಈಗ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡೆ. ನನಗೆ ತಿಲ್ಲಿ ಪಾಪ್ಕಾರ್ನ್ ಅಂತ, ತಿಲ್ಲಿ ಸ್ವೀಟ್ ಕಾರ್ನ್, ಹಾಂ ಹಾಂ, ಬೇಬಿ ಕಾರ್ನ್. ತಿಲ್ಲಿ ಬೇಬಿ ಕಾರ್ನ್, ಪನ್ನೀರ್ ದಮ್ ರೋಲ್ ಸಹ ಒಳ್ಳೆತ್ತು, ಮಸಾಲೆ ದೋಸೆ ಸಹ ಒಳ್ಳೆತ್ತು, ಪ್ಲೀಸ್ ಎಲ್ಲ ಸಹ ಒಳ್ಳೆತ್ತು. ನಾನು ಫುಲ್ ಸೆಕೆ, ಅದಕ್ಕೆ ನಾನು ಒಳಗೆ ಬಂದೆ. ಆ್ಯಂಬಿಯನ್ಸ್ ಎಲ್ಲ ಚಂದ ಇತ್ತು. ನಾನು ಇದಕ್ಕೆ ವೀಡಿಯೋ ಮಾಡಲಿಲ್ಲ, ಯೂಟ್ಯೂಬಿಗೆ ಮಾಡಲಿಲ್ಲ. ನಾನು ಇನ್ಸ್ಟಾಗ್ರಾಮಿಗೆ ಕ್ಲಿಪ್ಸ್ ಹಾಕಿದ್ರು ಆಗ್ದೆ, ಆರ್ ಐ ವಿಲ್ ಟೇಕ್ ಒನ್ ಮೋರ್. ಕಡುಬು ತಿಂತೀರಾ? ಇದು ತೋರಿಸಿದ್ದ, ಇದು ಕಡುಬು, ನಮ್ಮ ಊರಿನ ಕಡುಬು, ಕೊಟ್ಟೆ ಕಡುಬು ಹೇಳುತ್ತೆ ನಾವು, ಕೋಟೇಶ್ವರಂ ಕೊಟ್ಟೆ ಕಡುಬು. ಇದೆಲ್ಲಿ ತಂದಂದರೆ ಈ ಪ್ಲೇಸ್ ಎಲ್ಲಿ ತಂದರೆ ಅಬ್ಬೆ ಚಿಕ್ಕನಹಳ್ಳಿ, ಸೌತೆಗೌಡನಹಳ್ಳಿ. ಸೊ ಇಲ್ಲಿತ್ತು ನಂದಿ ಹಿಲ್ಸ್ ಆರ್ ಎಂಥದ ಶಿವ ಟೆಂಪಲ್ ಎಂಥದ ಈಶಾ ಫೌಂಡೇಶನ್ಗೆಲ್ಲ ಹೋಗೋರು ಆನ್ ದ ವೇ ಇಲ್ಲಿ ಬಂದು ಹೋಗ್ಲಕ್ಕ. ತುಂಬ ದೊಡ್ಡ ಜಾಗ ಇತ್ತು. ಹೊರಗೆ ತೋರಿಸ್ತೇವೆ, ಇಲ್ಲಿಂದ ಕಾಣ್ತಿರ್ತಾ ಇಲ್ಲಿ ಹೊರಗೆಲ್ಲ ನಿಮಗೆ ಔಟ್ಸೈಡ್ ಪಾರ್ಟಿ ಎಲ್ಲ ಮಾಡ್ಲಿಕ್ಕೆ. ಆ್ಯಂಡ್ ಇಲ್ಲಿ ನಾನ್ AC ಸೆಕ್ಷನ್ ಆ್ಯಂಡ್ ಅಲ್ಲಿ ಒಳಗೆ AC ಸೆಕ್ಷನ್ ಇರುತ್ತೆ. ಸೊ ಎಲ್ಲಿ ಬೇಕಾದರೂ ಹೋಗಿ ಕೂತ್ಕೊಂಡು. ಆಮೇಲೆ ಇನ್ನೊಂದು ಕಡೆ ಎಂಥದ್ದು ಸ್ನ್ಯಾಕ್ಸ್ ಕೌಂಟರ್ ಸಹ ಇತ್ತು, ಅದು ಸಹ ಒಳ್ಳೆ ಇತ್ತು. ಪಿಜ್ಜಾ, ವುಡ್ ಫೈರ್ ಪಿಜ್ಜಾ. ದೋಸೆ ತಿಂದಿರೋದು ಮತ್ತೆ ನೀವ್ಯಾರಾದ್ರೂ ತಿನ್ನೋದಕ್ಕೆ ತಿನ್ನಿದ್ದು ಸುಕ್ಕಿ ಉಂಡೆ? ಆಯ್ತಾ? ಅಲ್ಲ, ಇದೆಲ್ಲ ನಾವು ಇದು ತಿಂತೀರಾ? ಒಂದು ಪೀಸ್ ಹಾಕೊಂಡು ಅವ್ರಿಗೆ ಯಾರಿಗೋ ತಿನ್ನೋರಿದ್ರೆ ಹಾಂ, ಇದೆಲ್ಲ ಕೈ ಹಾಕಿದ್ದೀವಲ್ಲ, ಸೊ ಹೇಳೋಕ್ಕಾಗಲ್ಲ. ಇದು ಮತ್ತೆ ಪಿಜ್ಜಾ 1 ಪೀಸ್ ತೊಗೊಂಡಿದ್ದೀವಿ, ನೀವು 1 ಸ್ಲೈಸ್ ತೊಗೊಳ್ಳಿ. ಮತ್ತೆ ಪಿಜ್ಜಾ ಯೂಸ್ ಮಾಡ್ತೀರಾ? 1 ಸ್ಲೈಸ್ ನಾನೇ ಹಾಂ ಸರಿ, ಮತ್ತೆ ನೀವು ಯೂಸ್ ಮಾಡ್ತೀರಾ? ಸರಿ ಸಾಕು. ಪಿಜ್ಜಾ, ವುಡ್ ಫೈರ್ ಪಿಜ್ಜಾ. ಪನ್ನೀರ್ ಪಿಜ್ಜಾ, ಇದು ಪ್ಯೂರ್ ವೆಜ್ ಪ್ಲೇಸ್. ಸೊ ಎಲ್ಲ ವೆಜ್. ದೋಸೆ ತಿಂತ ಊಟ ಆಗ್ತಾನೆ. ಸುಕ್ಕಿನುಂಡೆ ತೋರಿಸಿದಲ್ಲ, ಸುಕ್ಕಿನುಂಡೆ ಊರಿನಲ್ಲಿ ಇರೋದಿಲ್ಲ ಇದು ಸುಕ್ಕಿನುಂಡೆ. ಇದ್ರ ಒಳಗೆ ಎಂತ ಹೆಸರು ಕಾಳೆಲ್ಲ ಹಾಕ್ತಾರಲ್ಲ. ಬೆಲ್ಲ, ಕಾಯಿ, ಹೆಸರು ಕಾಳು ಬೇಯಿಸಿದ್ದು ಚೆನ್ನಾಗಿದೆ. ನನ್ನ ಊಟ ಎಲ್ಲ ಆಯಿತು. 1 ಗಂಟೆ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ. ಕಡುಬು ಈಗ ದೋಸೆ ತಿಂತೆ. ದೋಸೆ ಸಾಂಬಾರಿಲ್ಲ. ವಿಜಯಪುರ ಇವಾಗ ಯಾವಾಗ ಚೇಂಜ್ ಮಾಡಿದ್ದು? ಈಗ ರೀಸೆಂಟ್ ಆಗಿ. ಹೌದಾ? ಚೆನ್ನಾಗಿದೆ ಅಂದ್ರೆ ಬಿಜಾಪುರ ಅಂತ ಯಾರು ಇಟ್ಟಿದ್ದು? ಫಸ್ಟ್ ವಿಜಯಪುರ ಇತ್ತು, ಆಮೇಲೆ ಬಿಜಾಪುರ ಆಯ್ತಾ? ಬಿಜಾಪುರ ಸುಲ್ತಾನ್ ಬಂದು ಬಿಜಾಪುರ ಮಾಡಿದ್ರು. ಅವ್ರಿಗೆ ವಿಜಯಲ್ಲಿ ಬರಲ್ಲ, ಬಿ ಅಂತ ಬಿಜಾಪುರ ಮಾಡಿದ್ರು. ಬಟ್ ಈಗ ಸಕ್ಕ ಡೆವಲಪ್ ಆಗಿದೆ. ಹೊರಗಿಂದ ಈ ಥರ ಕಾಣುತ್ತೆ, ತೋರಿಸುತ್ತಾ? ಸಕ್ಕತ್ತಿರ್ತಲ್ಲ. ಮ್ಯಾಂಗೋ ಜ್ಯೂಸ್ ಆ್ಯಡ್ ಆಯಿತಾ ವಿತ್ ಟೀಸ್. ಇದಕ್ಕೆ ಶುಗರ್ ಇಲ್ಲ, ಐಸ್ ಇಲ್ಲ.
ಬಟ್ ಕೋಲ್ಡ್ ಉಂಟು, ಮ್ಯಾಂಗೋನೇ ಕೋಲ್ಡ್ ಉಂಟು ಅಂತ. ಇಷ್ಟು ಫುಲ್ ಇದೆ. ಮ್ಯಾಂಗೋ ಕೂಡ ದಪ್ಪ ಆಗ್ತಾ ಇರುತ್ತೆ ಗೊತ್ತಾ. ಶುಗರ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಸುಮಾರು ಜಾಗ ಇದೆಯಲ್ಲ. ತುಂಬ ದೊಡ್ಡ ಜಾಗ ಐತೆ ಆ್ಯಕ್ಚುಲಿ. ಹೊರಗಿಂದ ಹಿಂಗೆ ಕಾಣುತ್ತೆ, ಒಳ್ಳೆ ಜಾಗ. ಎಂತ ತಗೊಂಡ್ರೆ ಜಾಕ್ ಫ್ರೂಟಾ? ಜಾಕ್ ಫ್ರೂಟ್ ಕ್ರಿಸ್ಪ್ ಎಂಥದ್ದು? ಎಂತ ಉಂಟು ನೋಡಿದ್ರೆ? ಝೀರೋ ಕೊಲೆಸ್ಟ್ರಾಲ್, ಝೀರೋ ಫ್ಯಾಟ್, ಶುಗರ್ ಇಲ್ಲ, ಶುಗರ್ ವ್ಯಾಕ್ಯೂಮ್ ಕ್ರಿಯೇಟ್ ಅದು ಹಾಕ್ತಾರೆ. ವ್ಯಾಕ್ಯೂಮ್ ಎಷ್ಟು ನಾನು ಸ್ವಲ್ಪ ಕಲ್ತದ ಚಿಕ್ಕದು ಬೇಕು, ಚಿಕ್ಕದು ಕಲ್ತದ್ದು ನೀವು ಇಲ್ಲ ಬರ್ತದೆ, ಚಿಕ್ಕ ಬಾಟ್ಲಲ್ಲಿ ಬರ್ತದೆ, ಚಿಕ್ಕ ಬಾಟ್ಲ್ ಇದು ದೊಡ್ಡದಲ್ಲ. ಆಯ್ತು ಮಾಡಿ. ಕಷ್ಟ. ನಾನು ಮಾಡ್ಲಾ? ನೀವು ಒಂದ್ಸಲ ಆಚೆ ಕಡೆ ಹೋದರೆ ಕೋಟೇಶ್ವರಂ ರೆಸ್ಟೋರೆಂಟ್ ಟ್ರೈ ಮಾಡಿ, ಒಳ್ಳೆ ಇತ್ತು, ಫುಡ್ ಎಲ್ಲ ಇಷ್ಟ ಆಯಿತು. ಆ್ಯಂಡ್ ಇಷ್ಟ ಇವತ್ತಿನ ವಿಡಿಯೋ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಇಂಪಾರ್ಟೆಂಟ್. ಬಾಯ್.